ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭ ಸಂಜೆ. ನಿನ್ನೆ RCB ಮ್ಯಾಚ್ ಗೆದ್ದಿದ್ದು ತಮ್ಮೆಲ್ರಿಗೂ ಗೊತ್ತೇ ಇದೆ. ಆ ಮ್ಯಾಚ್ ಗೆದ್ದಿದ್ದರ ಜೊತೆಗೆ ವಿರಾಟ್ ಕೊಹ್ಲಿ ಅವರು ಒಂದು IPLನಲ್ಲಿ ಹೊಸ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಹೊಸ ರೆಕಾರ್ಡ್ ಏನನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇಂಟ್ರೆಸ್ಟಿಂಗ್ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿರಾಟ್ ಕೊಹ್ಲಿ ರೆಕಾರ್ಡ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ನಿನ್ನೆ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ 50 ಹೊಡೆಯುವುದರ ಮೂಲಕ 400 ರನ್ಗಳ ಗಡಿ ದಾಟಿದ್ದಾರೆ ಈ IPL ಆವೃತ್ತಿಯಲ್ಲಿ. ಇದರೊಂದಿಗೆ ಅವರು IPLನ ಮೊದಲ ಬ್ಯಾಟ್ಸ್ಮನ್ ಆಗ್ತಾರೆ. 10 IPL ಸೀಸನ್ನಲ್ಲಿ 400+ ರನ್ಸ್ ಹೊಡೆದಿದ್ದು ಇವರೇನೆ. ಇನ್ನು ಇದುವರೆಗೂ ಯಾರೂ ಇದನ್ನು ಹೊಡೆದಿಲ್ಲ, ಹಾಗಾಗಿ ಇವರೇ ಆಗ್ತಾರೆ ಫಸ್ಟ್ ಎವರ್ ಟು ಡೂ 10 times 400+ ಇನ್ IPL ಸೀಸನ್. 10 ಸೀಸನ್ನಲ್ಲಿ 400 ರನ್ಗಿಂತ ಅಧಿಕ ಹೊಡೆಯುವುದು ಅಂದರೆ ಸುಲಭನ ಗುರು. ಅದು ಕನ್ಸಿಸ್ಟೆನ್ಸಿಯನ್ನು ತೋರಿಸುತ್ತೆ ವಿರಾಟ್ ಕೊಹ್ಲಿಯದ್ದು. ಯಾವ್ಯಾವ ಸೀಸನ್ನಲ್ಲಿ 400 ರನ್ಗಳಿಗಿಂತ ಅಧಿಕ ಹೊಡೆದಿದ್ದಾರೆ ಅಂತ ನೋಡೋದಾದರೆ 2011ರಲ್ಲಿ 557 ರನ್ಗಳನ್ನು ಹೊಡೆದಿದ್ದರು ವಿರಾಟ್ ಕೊಹ್ಲಿ. 2013ರಲ್ಲಿ 634 ರನ್ಸ್ ಹೊಡೆದಿದ್ರು. 2015ರಲ್ಲಿ 505 ರನ್ಸ್ ಹೊಡೆದಿದ್ರು. 2016 ಬಿಡಿ, ಅದು ಲೆಜೆಂಡರಿ ಸೀಸನ್ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವ್ರಿಗೆ. 973 ರನ್ಗಳನ್ನು ಕಲೆ ಹಾಕಿದರು. ಇನ್ನು 2018ರಲ್ಲಿ 530 ರನ್ ಕಲೆ ಹಾಕಿದರೆ 2019ರಲ್ಲಿ 464 ರನ್ ಕಲೆ ಹಾಕಿದರು. 2020ರಲ್ಲಿ 466 ರನ್ ಕಲೆ ಹಾಕಿದರು. 2021ರಲ್ಲಿ 405 ರನ್ಗಳನ್ನು ಕಲೆ ಹಾಕಿದರೆ ಹೋದ ಸೀಸನ್ ಕೂಡ ತುಂಬಾ ಚೆನ್ನಾಗಾಗಿತ್ತು ವಿರಾಟ್ ಕೊಹ್ಲಿ ಅವರಿಗೆ. ಹೋದ ಸೀಸನ್ನಲ್ಲಿ 639 ರನ್ಸ್ಗಳನ್ನು ಕಲೆ ಹಾಕಿದ್ದು 2023ರಲ್ಲಿ. ಇನ್ನು ಈ ಸೀಸನ್ ಈಗಾಗಲೇ 430 ರನ್ಸ್ ಕಲೆ ಹಾಕಿದ್ದಾರೆ. ಇನ್ನು ಈ ಸೀಸನ್ನಲ್ಲಿ 6 ಮ್ಯಾಚ್ ಇದೆ. ಈ 5 ಮ್ಯಾಚ್ ಇದೆ. 5 ಮ್ಯಾಚ್ನಲ್ಲಿ ಎಷ್ಟು ರನ್ಸ್ ಹೊಡಿಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. 600+ ಹೊಡಿತಾರೆ ಅಥವಾ 700 ದಾಟ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ವಿರಾಟ್ ಕೊಹ್ಲಿ ಅವರ ಯುನೀಕ್ ರೆಕಾರ್ಡ್ ನಿನ್ನೆ ಮ್ಯಾಚ್ನಲ್ಲಿ ಕಂಪ್ಲೀಟ್ ಮಾಡಿರೋದು. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.